ಎಲ್ರಿಗೂ ನಮಸ್ಕಾರ. ಪ್ರಸ್ತುತ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾ ಯುವ ಜನತೆಯ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮವನ್ನು ಬೀರುತ್ತಿದೆ. ಇಂದು ಸಮಾಜದೊಳಗೆ ಸಂಪರ್ಕ, ಮಾಹಿತಿ ಹಂಚಿಕೆ ಮತ್ತು ಸ್ವಾಭಿವ್ಯಕ್ತಿಗೆ ಬಾಗಿಲು ತೆರೆದಿದ್ದರೂ ಅದರ ದುಷ್ಪರಿಣಾಮಗಳ ಬಗ್ಗೆ ಕಳವಳಕೆಯಾಗಿದೆ. ಸಾಮಾಜಿಕ ಮಾಧ್ಯಮಗಳು ಯುವ ಜನತೆಯ ಮಾನಸಿಕ ಆರೋಗ್ಯದ ಕ್ಷೀಣತೆಗೆ ಕಾರಣವಾಗುತ್ತಿದೆ. ಅವಸ್ಥಿಕ ಸೌಂದರ್ಯದ ಮಾನದಂಡಗಳು, ಜೀವನ ಶೈಲಿ ಆಯ್ಕೆಗಳು ಮತ್ತು ವಸ್ತು ಆಸ್ತಿಗಳಿಗೆ ಅನುಗುಣವಾಗಿರುವ ಒತ್ತಡವು ಆತಂಕ ಮತ್ತು ಖಿನ್ನತೆಯನ್ನು ಉಂಟುಮಾಡುತ್ತಿದೆ. ಸಾಮಾಜಿಕ ಮಾಧ್ಯಮದ ವ್ಯಸನಕಾರಿ ಸ್ವಭಾವ ಮತ್ತು ಅದರಿಂದ ಅಂತ್ಯವಿಲ್ಲದ ಸ್ಕ್ರೋಲಿಂಗ್ ಮತ್ತು ಅಧಿಸೂಚನೆಗಳು ಈ ಸಮಸ್ಯೆಗಳನ್ನು ಇನ್ನಷ್ಟು ಉಲ್ಬಣಗೊಳ್ಳುತ್ತಿದೆ. ಆಗಾಗ ನಿದ್ರೆ ಭಂಗ ಮತ್ತು ದೃಷ್ಟಿಹೀನತೆ ಕಾರಣವಾಗುತ್ತಿದೆ. ಇದಲ್ಲದೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಅನಗತ್ಯ ಮಾಹಿತಿ ಹರಡುವಿಕೆಯು ಅನೇಕ ಯುವಜನರಿಗೆ ವಿನಾಶಕಾರಿ ಪರಿಣಾಮವನ್ನು ಉಂಟು ಮಾಡುತ್ತಿದೆ. ಇಂಟರ್ನೆಟ್ ನೀಡುವ ಅನಾಮಧೇಯತೆಯು ವ್ಯಕ್ತಿಗಳು ವೈಯಕ್ತಿಕವಾಗಿ ನೋವುಂಟು ಮಾಡುವ ಮತ್ತು ಹಾನಿಕಾರಕ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳಲು ಯುವಜನತೆಗೆ ಉತ್ತೇಜನ ನೀಡುತ್ತದೆ. ಭಾವನಾತ್ಮಕ ಆಘಾತದಿಂದ ಆತ್ಮಹತ್ಯಾ ಯೋಚನೆಗಳವರೆಗೂ ಯುವಜನತೆಯನ್ನು ಕೊಂಡೊಯ್ಯುತ್ತಿದೆ. ಯುವಜನತೆಯ ಗಮನ ಸೆಳೆಯುವಿಕೆಯ ಮೇಲೆ ಸಾಮಾಜಿಕ ಮಾಧ್ಯಮದ ಪ್ರಭಾವವು ಸಂಬಂಧಿಸಿದ ಮತ್ತೊಂದು ಅಂಶವಾಗಿದೆ. ಗಮನ ಸೆಳೆಯುವ ವಿಷಯದ ನಂತರ ತಾಳ್ಮೆಯಲ್ಲಿ ಕಡಿಮೆ ಮಾಡಲು ಮತ್ತು ಗಮನವನ್ನು ಕೇಂದ್ರೀಕರಿಸುವ ಸಾಮರ್ಥ್ಯಗಳನ್ನು ಕಡಿಮೆ ಮಾಡಲು ಸಾಮಾಜಿಕ ಜಾಲತಾಣಗಳು ಕಾರಣವಾಗಿದೆ. ಇದು ಶೈಕ್ಷಣಿಕ ಕಾರ್ಯಕ್ಷಮತೆಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ವಿಮರ್ಶಾತ್ಮಕ ಚಿಂತನೆಗಳ ಕೌಶಲ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಸಾಮಾಜಿಕ ಮಾಧ್ಯಮವು ನೈಜ ಪ್ರಪಂಚದ ನಡುವಿನ ಅಂತರವನ್ನು ಕೂಡ ಮಸುಕುಗೊಳಿಸುತ್ತಿದೆ. ಅನೇಕ ಯುವಕರು ತಮ್ಮ ನಿಜ ಜೀವನದ ಸಂಬಂಧಗಳು ಮತ್ತು ಅನುಭವಗಳಿಗಿಂತ ತಮ್ಮ ಆನ್ಲೈನ್ನಲ್ಲಿ ಪರಿಚಯವಾದ ವ್ಯಕ್ತಿಗಳ ಆದ್ಯತೆ ಹೆಚ್ಚು ನೀಡುತ್ತಾರೆ. ಇದು ನಿಜವಾದ ಸಾಮಾಜಿಕ ಸಂವಹನದ ಕೊರತೆಗೆ ಕಾರಣವಾಗುತ್ತಿದೆ ಮತ್ತು ನಿರ್ಣಾಯಕ ಪರಸ್ಪರ ಕೌಶಲ್ಯಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತಿದೆ. ಸಾಮಾಜಿಕ ಮಾಧ್ಯಮವು ಯುವಕರಿಗೆ ಹಲವಾರು ಪ್ರಯೋಜನಗಳನ್ನು ಮತ್ತು ಅವಕಾಶಗಳನ್ನು ನೀಡುತ್ತಿರುವಾಗ ಅದರ ಹಾನಿಕಾರಕ ಪರಿಣಾಮವನ್ನು ಒಪ್ಪಿಕೊಳ್ಳುವುದು ಅತ್ಯಗತ್ಯ. ಮಾನಸಿಕ ಆರೋಗ್ಯದ ಮೇಲೆ ಋಣಾತ್ಮಕ ಪರಿಣಾಮ. ಸೈಬರ್ ಅಪರಾಧ ಏರಿಕೆ, ಓದಿನ ಗಮನ ಕಡಿಮೆಗೊಳಿಸುವುದು, ಹಾನಿಕರ ವಿಷಯಗಳಲ್ಲಿ ಒಳಗು ಮಾಡುತ್ತದೆ. ಇಂದಿನ ಯುವಕರಿಗೆ ಹಾನಿಯ ಮೂಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಮಾಧ್ಯಮವು ಸಬಲೀಕರಣ ಮತ್ತು ಸಂಪರ್ಕದ ಸಾಧನವಾಗಿದೆ. ಅದನ್ನು ಸೂಕ್ತವಾಗಿ ಸರಿಯಾದ ಕ್ರಮಗಳಲ್ಲಿ ಉಪಯೋಗಪಡಿಸಿಕೊಳ್ಳದೆ ಕೇವಲ ತಮ್ಮನ್ನು ತಾವು ನಾಶಪಡಿಸಿಕೊಳ್ಳುವ ವಿಷಯಗಳನ್ನು ಹೆಚ್ಚು ಬಳಸುತ್ತಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.